ನಮಸ್ಕಾರ. ಫಸ್ಟ್ ಟೈಮ್ ವಿಡಿಯೋ ಮುಂದೆ ಬಂದು ಮಾತಾಡ್ತಾ ಇದ್ದೀನಿ. ತುಂಬ ವಿಡಿಯೋ ಹಾಕಿದ್ದೀನಿ ನನ್ನ ಚಾನಲಲ್ಲಿ, ಬಟ್ ತುಂಬ ಜನ ನೋಡಿ ವಿಡಿಯೋಗಳು ಹಾಕ್ತಾಯಿದ್ರೆ ಹಸುಗಳು ಚೆನ್ನಾಗಿದೆ, ಇನ್ಫಾರ್ಮೇಟಿವ್ ವಿಡಿಯೋಸ್ ಹಾಕಿ ಅಂತೇಳಿ. ಮಲೆನಾಡು ಗಿಡ ಬಗ್ಗೆ ಹೇಗೆ ಮೇಂಟೈನ್ ಮಾಡ್ತೀರಾ, ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ, ಸುಮ್ಮನೆ ವಿಡಿಯೋ ಮಾಡಾಕ್ತಿರಲ್ಲ, ವಿಡಿಯೋಗಳು ಮಾತಾಡಿ ಅಂತ. ಹಾಗಾಗಿ ಫಸ್ಟ್ ಟೈಮ್ ವಿಡಿಯೋ ಮುಂದೆ ಬಂದಿದ್ದೀನಿ. ಇವತ್ತು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂದರೆ ನಮ್ಮದು ಟೋಟಲ್ 8 ಹಸುಗಳಿದೆ, ಅದಕ್ಕೆ ಹೇಗೆ ಮೇವನ್ನ ಮೇಂಟೈನ್ ಮಾಡ್ತಾಯಿದ್ದೀವಿ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಯಾಕೆಂದರೆ ಬೇಸಿಗೆ ಹತ್ರ ಬಂತು, 8 ಹಸುಗಳಿಗೆ ಅಂದರೆ ಮೇವು ಪ್ರಾಬ್ಲಮ್ ಆಗುತ್ತೆ. ಸೊ ಅವಾಗ ಏನು ಸ್ಟಾಕ್ ಇಟ್ಕೊಂಡಿದ್ದೀವಿ, ಹಸಿಮೇವು ಏನಿದೆ, ಒಣಮೇವು ಏನಿದೆ ಅಂತ ಡೀಟೇಲಾಗಿ ಈ ವಿಡಿಯೋದು ತೋರಿಸ್ಕೊಡ್ತೀನಿ ನೋಡಿ. ಇದು ನಮ್ಮ ಮೊದಲನೇ ಹಸಿಮೇವು. ಇದು ವೆರೈಟಿ ಬಂದು COFS 31 ಅಂತ ಹೇಳಿ. ಇದು ಮಲ್ಟಿ ಕಟಾವ್ ಮೇವು. ನೀವು ಕಟ್ ಮಾಡ್ದಂಗೆ ನೇಪಿಯರ್ ಥರ ಬೆಳೆಯುತ್ತೆ. ನಾವು ಆಲ್ರೆಡಿ ಹಾಕಿ 3 ವರ್ಷ ಆಗಿದೆ. 2 ಮಡಿ ಇಟ್ಕೊಂಡಿದ್ವಿ. 4 ಮಡಿ ಇತ್ತು, 2 ಮಡಿ ಹಾಳಾಗೋಯ್ತು ಅಂತ ರೋಟ್ರಿ ಓಡಿಸಿದ್ವಿ. ಇನ್ನು 2 ಮಡಿ ಇಟ್ಕೊಂಡಿದ್ದೀವಿ. ನಾವು ಇಂಥ ಹೈಟ್ ಬೆಳೆಯೋದಕ್ಕೂ ಬಿಡಲ್ಲ. ಸೊ ಸ್ವಲ್ಪ ಹೈಟ್ ಬೆಳೆದ್ರೆ ಕಟ್ ಮಾಡಿ ತಗೊಂಡೋಗಾಗ್ತೇವೆ. ನಾವು ಜಾಸ್ತಿ ಗೌರ್ಮೆಂಟ್ ಗೊಬ್ಬರನೂ ಹಾಕಲ್ಲ, ಸಾಕಾಗ ಅಂಥ ಸಮೃದ್ಧಿಗೇನು ಬರಲ್ಲ. ಬಟ್ ನಮ್ಮ ಹಸುಗಳಿಗೆ ಸಾಕಾಗುತ್ತೆ. ಇದು 2 ಮಡಿ ಇಟ್ಕೊಂಡಿದ್ದೀವಿ. ಆಮೇಲೆ ನಾವೇನಿದು ಒಂದೇ ಸಲ ಜಾಸ್ತಿನೂ ಹಾಕಲ್ಲ, ಸ್ವಲ್ಪ ಕೊಯ್ಕೊಂಡು ಹೋಗ್ತೀವಿ, ಹಾಕ್ತೀವಿ ನೋಡಿ. ಇಷ್ಟು ಹೈಟ್ ಇದೆ. ಸೊ ನಾನು ಸುಮಾರು ಒಂದು 7ರಿಂದ 8 ಬುಡ ಕೊಯ್ದ್ರೂ ನಮ್ಗೆ ಸುಮಾರು ಒಂದು ಹೊರೆ ಆಗುತ್ತೆ. ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಹಾಕ್ತೀವಿ. ಹೇಗೆ ನಾವು ಇದು ತೊಗೊಂಡೋಗಿ ಇದನ್ನೇ ಜಾಸ್ತಿ ಹಾಕಬೇಕು ಅಂತ ಏನಿಲ್ಲ. ಇದ್ರ ಜೊತೆಗೆ ಒಂದೊಂದ್ಸಲ ನೇಪಿಯರ್ ಮಿಕ್ಸ್ ಮಾಡಿ ಹಾಕ್ತೀವಿ, ಇಲ್ಲ ರಾಗಿ ಹುಲ್ಲು ಹಾಕ್ತೀವಿ, ಇಲ್ಲ ಬೆಳಗ್ಗೆ ಹೊತ್ತು ಚೆನ್ನಾಗಿ ಮೇಯ್ಕೊಂಬಂದಿದ್ರೆ ತೋಟದಲ್ಲಿ ನಾವು ನೈಟ್ ಕಡಿಮೆ ಹಾಕ್ತೀವಿ ಹಸಿಮೇವನ್ನ. ಬೆಳಗ್ಗೆ ಕಡಿಮೆ ಮೇಯ್ದಿದ್ರೆ ನೈಟ್ ಸ್ವಲ್ಪ ಜಾಸ್ತಿ ಹಾಕ್ತೀವಿ. ಹಾಗಾಗಿ ಆ ಥರ ನೋಡ್ಕೊಂಡು ಬ್ಯಾಲೆನ್ಸ್ ಮಾಡ್ತೀವಿ. ಸುಮ್ಮನೆ ಇದೆ ಅಂತಲೇ ತೊಗೊಂಡೋಗಿ ಜಾಸ್ತಿನೂ ಹಾಕಲ್ಲ. ಸೊ ಎಷ್ಟು ಬೇಕೋ ನಮ್ಮ ಹಸುಗಳು ಎಷ್ಟು ತಿನ್ನುತ್ತದೋ ಸಮೃದ್ಧಿಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡೋಗಿ ಹಾಕ್ತೀವಿ ನೋಡಿ. ಇವತ್ತು ಇಷ್ಟು ಕುಯ್ದಿದ್ದೀನಿ. ಇದರಲ್ಲಿ ಸ್ವಲ್ಪ ಎಳೆ ಅಂಥದ್ದನ್ನೆಲ್ಲ ಕರುಗಳಿಗೆ ಹಾಕ್ತೀವಿ, ಸ್ವಲ್ಪ ಕಡ್ಡಿ ಇರೋದೆಲ್ಲ ದೊಡ್ಡ ಹಸುಗಳಿಗೆ ಹಾಕ್ತೀವಿ. ಸೊ ಟೋಟಲ್ 1.5 ಇಷ್ಟು ಕುಯ್ದು ತೊಗೊಂಡೋಗ್ತೀನಿ. ಅನ್ಸ್ಬೋದು ಇಷ್ಟೆಷ್ಟು ಆಗುತ್ತೆ ಅಂತೇಳಿ. ಸಾಕು, ನೀವು ಎಲ್ಲ ಹಸುಗಳಿಗೂ ಒಂದೊಂದು ತೆಕ್ಕೆ ಈ ಜೋಳ ಹಾಕಿ ಬೆಳಗ್ಗೆ ಚೆನ್ನಾಗಿ ಮೇಯ್ಕೊಂಬಂದು ಒಂದೊಂದು ತೆಕ್ಕೆ ಈ ಜೋಳ ಪ್ಲಸ್ ಒಂದೊಂದು ತೆಕ್ಕೆ ರಾಗಿ ಹುಲ್ಲು ಹಾಕಿದ್ರೆ ಒಂದು ನೈಟಿಗೆ ಸಫಿಷಿಯೆಂಟ್. ಸುಮ್ಮನೆ ಒಂದು ಸಲ ಈಗ ಜಾಸ್ತಿ ಕುಯ್ಕೊಂಡು ಹೋದ್ರೆ ಏನಾಗ್ಬಿಡುತ್ತೆ, ಇನ್ ಕೇಸ್ ನೈಟ್ ನಮಗೆ ಉಳ್ಕೋತು ಅಂದರೆ ನೆಕ್ಸ್ಟ್ ಡೇಗೆಲ್ಲ ಸ್ವಲ್ಪ ಗರಿ ಬತ್ತದಂಗೆ ಆಗಿರುತ್ತೆ. ಹಾಗಾಗಿ ಫ್ರೆಶ್ಶಾಗಿ ಕುಯ್ಕೊಂಡು ಹೋಗ್ತೀವಿ. ಏನಾದರೂ ನಾವು ಊರಲ್ಲಿ ಇರಲ್ಲ ಅಥವಾ ಬೇರೆ ಬ್ಯುಸಿ ಇರ್ತೀವಿ ಅಂದರೆ ಜಾಸ್ತಿ ಕುಯ್ಕೊಂಡೋಗಿ 2 ದಿನ ಮೇಂಟೈನ್ ಮಾಡ್ತೀವಿ. ಇಲ್ಲ ಅಂದರೆ ಅವತ್ತು ಮಾತ್ರ ತೊಗೊಂಡು ಹೋಗ್ತೀವಿ. ಆಮೇಲೆ ತೀರಾ ಜಾಸ್ತಿ ಕುಯ್ದು ಹೊತ್ಕೊಂಡು ಹೋಗೋದು ರಿಸ್ಕು ಯಾಕೆ. ಸೊ ಆರಾಮಾಗಿ ಈಸಿಯಾಗಿ ಗೊಬ್ಬರ ಎತ್ಕೊಂಡು ಹೋಗಬೇಕು. ಇಲ್ಲಿ ಮತ್ತೊಂದು ಬಂದು ಸೂಪರ್ ನೇಪಿಯರ್ ನಾವೇನಂದರೆ ಅಲ್ಲಲ್ಲೇ ಉದು ಬದಿನಲ್ಲಿ ಹಾಕೊಂಡು ಸಪ್ರೇಟಾಗಿ ಮಡಿಗಳಲ್ಲಿ ಮುಂಚೆ ಹಾಕಿರಲಿಲ್ಲ, ಈಗ 2 ಮಡಿಗೆ ಹಾಕಿದ್ದೀವಿ. ಸೊ ಉದು ಬದಿನಲ್ಲಿ ಹಾಕೊಂಡಿದ್ದೀವಿ. ಈಗ COFS 31 ಇದೊಂದು ಫುಲ್ ಮಡಿ ಇದೆ. ಇದೇ ಥರ ಪಕ್ಕದಲ್ಲಿ ಇನ್ನೊಂದು ಮಡಿ ಇದೆ. ಸೊ ಒಂದೊಂದು ಸಲ ಜಾಸ್ತಿ ಹೈಟ್ ಬಿಟ್ಕೋತೀವಿ, ಇಲ್ಲ ಇಷ್ಟರಲ್ಲೇ ಕುಯ್ಕೋತೀವಿ. ಸೊ ನೇಪಿಯರ್ ಅಷ್ಟೇ, ನಾವು ತೀರ ಏನು ಬೆಳೆಯೋದಕ್ಕೆ ಬಿಡಲ್ಲ, ಇಷ್ಟರಲ್ಲೇ ಕಟಾವು ಮಾಡ್ಬಿಡ್ತೀವಿ. ಈಗ ನೋಡಿ, ನಾನು ಆಗಲೇ ಹೇಳ್ದಂಗೆ 2 ಮಡಿ ಸಪ್ರೇಟಾಗಿ ನೇಪಿಯರ್ ಹಾಕಿದ್ದೀವಿ. ಸೊ ಕ್ಲೀನಾಗೆ ಪಟ ಮಾಡಿ ಕಡ್ಡಿನ ಕಟ್ ಮಾಡಿ ಹಾಕಿದ್ದೀವಿ. ಯಾಕೆಂದರೆ ಸುಮ್ಮನೆ ಅಲ್ಲಿ ಇಲ್ಲಿ ಊರಿದಾಗ ಸಾಕಾಗ್ತಿರ್ಲಿಲ್ಲ. ಹಾಗಾಗಿ ನಾವು 2 ಮಡಿ ಡೆಡಿಕೇಟಾಗಿ ಇರಲಿ ಅಂತೇಳಿ ಹಾಕಿದ್ದೀವಿ. ಪ್ಲಸ್ ಇದಕ್ಕೆ ರೈನ್ ಡ್ರಿಪ್ ಹಾಕಿದ್ದೀವಿ. ಸುಮ್ಮನೆ ಈಗ ಒಂದು ಕಡೆಯಿಂದ ನೀರು ಬಿಡ್ತೀವಿ, ಸ್ಪ್ರಿಂಕ್ಲರ್ ಸೆಟ್ ಮಾಡಿ ಸ್ಪ್ರಿಂಕ್ಲರ್ ಎತ್ತಿಡೋದು ಹಾಕೋದು ಟೈಮ್ ತೊಗೊಳುತ್ತೆ. ರೈನ್ ಡ್ರಿಪ್ ಮಾಡಿ ಇದೊಂದು ವಾಲ್ ಓಪನ್ ಮಾಡಿದ್ರೆ ಕಂಪ್ಲೀಟ್ 2 ಮಡಿಗೆ ರೈನ್ ಡ್ರಿಪ್ ಹೊರಟೋಗುತ್ತೆ. ಸೊ ನೀರು ಬಿಡೋದಕ್ಕೂ ಈಸಿ, ಮೇಂಟೈನ್ ಮಾಡೋದಕ್ಕೂ ಈಸಿ. ಈಗ ಇದೇ ಥರ COFS 31 ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದು ಬಂದು ಅಡಿಕೆ ತೋಟ. ನಾವು 0 ಕಲ್ಟಿವೇಷನ್ ಮಾಡೋದ್ರಿಂದ ಇಲ್ಲಿ ಯಾವಾಗಲೂ ನಮ್ಗೆ ಹುಲ್ಲು ಬರುತ್ತೆ, ಹುಲ್ಲು ಸೊಪ್ಪು ತುಂಬ ಬೆಳೆಯುತ್ತೆ. ಸೊ ನಾವು ನೀರು ಬಿಟ್ಟಾಗ ತೇವ ಇದ್ದಾಗ ಹಸುಗಳು ಕಟ್ಟಲ್ಲ. ಸ್ವಲ್ಪ ಡ್ರೈ ಆದಾಗ ನಾವು ಬ್ಯಾಚ್ ವೈಸ್ ನೀರು ಬಿಡೋದ್ರಿಂದ ಡ್ರಿಪ್ಪಲ್ಲಿ ಯಾವಾಗ ಡ್ರೈ ಆಗುತ್ತೋ ಅಲ್ಲಿಗೆ ಅವಾಗ 2 ದಿನ ಹಸುಗಳನ್ನ ಕರ್ಕೊಂಡು ಮೇಯಿಸ್ಕೋತೀವಿ ಇಲ್ಲಿ. ಮತ್ತು ನೀರು ಬಿಟ್ಟಾಗ ಇನ್ನೊಂದು ಬ್ಲಾಕಿಗೆ ಹಸುಗಳು ಕಟ್ತೀವಿ. ಸೊ ಹಾಗಾಗಿ ನಮಗೆ ಡೇ ಟೈಮು ಅಡಿಕೆ ಒಳಗಡೆ ಮತ್ತು ತೆಂಗಲ್ಲು ಈ ಥರ ಹುಲ್ಲಿರೋದ್ರಿಂದ ಡೇ ಟೈಮಲ್ಲಿ ಮೇವಿಗೆ ಏನು ತೊಂದರೆ ಇಲ್ಲ. ಈ ಕರುಗಳಿಗೆಲ್ಲ ಈ ಥರ ಸ್ವಲ್ಪ ಹುಲ್ಲು ಚೆನ್ನಾಗಿರೋದು ಚುಗುರಿ ಇರೋದು ಕರುಗಳಿಗೂ ಕೂಡ ಕುಯ್ಕೊಂಡೋಗಿ ಹಾಕ್ತೀವಿ. ಆಮೇಲೆ ನೋಡಿ, ಇಲ್ಲೂ ಅಲ್ಲಲ್ಲೇ ಬದಿಗಳಲ್ಲಿ ನೇಪಿಯರ್ ಹಾಕಿದ್ದೀವಿ. ಬಟ್ ನೇಪಿಯರ್ ಕ್ಲೀನಾಗಿ ಬಂದಿಲ್ಲ, ಹೋಗಿ ಅಲ್ಲೊಂದಿಲ್ಲ ಉಳ್ಕೊಂಡಿದೆ. ಅದನ್ನೇ ಅದಕ್ಕೆ ಒಂದ್ಸಲ ಕಟ್ಟೆ ಮೇಯಿಸ್ತೀವಿ, ಇಲ್ಲ ಕುಯ್ಕೊಂಡೋಗಿ ಹಾಕ್ತೀವಿ ಕರುಗಳಿಗೆ. ಡೇ ಟೈಮಲ್ಲಿ ಮೇಯಿಸೋದಕ್ಕೆ ನಮ್ಗೆ ಯಾವತ್ತೂ ಇನ್ನು ಹಸಿಮೇವಿಗೆ ಸಮಸ್ಯೆ ಆಗಿಲ್ಲ. ಸೊ 0 ಕಲ್ಟಿವೇಷನ್ ಅಡ್ವಾಂಟೇಜ್ ಇದು. ಕೊನೆಯದಾಗಿ ಒಣಹುಲ್ಲು. ಇದು ನಮ್ಮದು ಈ ವರ್ಷದ ಸ್ಟಾಕು, ರಾಗಿ ಹುಲ್ಲು ಸ್ಟಾಕು. ನಾವೇ ರಾಗಿ ಬೆಳೆದಿದ್ವಿ. ನಮ್ದು 20 ಪಿಂಡಿ ಆಗಿತ್ತು. ಮತ್ತು ನಮ್ಮ ಮಾವಾರ ಊರಿನಲ್ಲಿ ನನ್ನ ಹೆಂಡತಿ ಅಪ್ಪ ಅವರು ರಾಗಿ ಹಾಕಿದ್ರು, ಅವ್ರದ್ದೊಂದು 20 ಪಿಂಡಿ ಆಗಿತ್ತು. ಅವರಲ್ಲೇನು ದನಗಳಿರಲಿಲ್ಲ, ನಮಗೆ ಹುಲ್ಲು ಕೊಟ್ಟರು. ಮತ್ತು ನಮ್ದು 20, ಅವ್ರದ್ದು 20, 40, ಇನ್ನು ಉಳಿದಿದ್ದೆಲ್ಲ ಕೊಂಡಿರೋದು. ಸೊ ಒಂದು 80ರಿಂದ 90 ಪಿಂಡಿ ಟೋಟಲ್ ಮಾಡ್ಕೊಂಡಿದ್ದೀವಿ, ನಾವು ಬೆಳೆದಿದ್ದು ಕೊಂಡಿದ್ದು ಸೇರಿ. ರಾಗಿ ಹುಲ್ಲು ಸಫಿಷಿಯೆಂಟಾಗಿ ಮಾಡ್ಕೊಂಡಿದ್ದೀವಿ. ಏನೇ ಮಳೆಗಾಲ ಇರಲಿ ಬೇಸಿಗೆ ಇರಲಿ ರಾಗಿ ಹುಲ್ಲು, ಈಗ ನಾವು ಮಳೆಯಲ್ಲಿ ಹಸಿರು ಮೇವು ಇದ್ರೂ ರಾಗಿ ಹುಲ್ಲು ತೆಕ್ಕೆ ಹಾಕ್ತೀವಿ ಹಸುಗಳು ಒಳ್ಳೆಯದು ಅಂತೇಳಿ.
ಈ ಸಲ ನೆಲ್ಲುಲ್ಲಿಲ್ಲ. ಲಾಸ್ಟ್ ಟೈಮು ನೆಲ್ಲುಲ್ಲು ಕೊಂಡಿದ್ವಿ, ಬಟ್ ಬೇಡ ಅಂತೇಳಿ ಈ ಸಲ ರಾಗಿ ಹುಲ್ಲು ಮಾತ್ರ ಕಲೆಕ್ಟ್ ಮಾಡಿ ಸ್ಟಾಕ್ ಇಟ್ಕೊಂಡಿದ್ವಿ. ಇಷ್ಟೊತ್ತು ನೋಡಿದ್ರಲ್ಲ, ಇದು ನಮ್ಮ ಮಲೆನಾಡು ಗಿಡ ಫಾರ್ಮ್ನ ಮೇವಿನ ಬಗ್ಗೆ ವಿಡಿಯೋ ಆಗಿತ್ತು. ಸೊ ಹಸಿ ಮೇವೇನೇನಿದೆ, ಒಣ ಮೇವೇನೇನಿದೆ ಅದು ಕಂಪ್ಲೀಟಾಗಿ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋ ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.